ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕ್ರಿಪ್ಟೋ ಕನ್ನಡ. ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಹೊಸ ಕಂಟೆಂಟ್ಗಳೆಲ್ಲ ನೀಡ್ತಾ ಇರ್ತೀನಿ. ಹಾಗಾಗಿ ನಮ್ಮ ಈ ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕಂತ ಕೋರ್ಕೊತಾ ಇದ್ದೀನಿ. ಇವತ್ತಿನ ವಿಚಾರ ಏನಂತಂದರೆ, PX ನೆಟ್ವರ್ಕ್ ಯಾರೆಲ್ಲ ಮೈನಿಂಗ್ ಮಾಡ್ತಾಯಿದ್ರೋ ಅಂಥವ್ರಿಗೆ ಗುಡ್ ನ್ಯೂಸು. KYC ಸ್ಟಾರ್ಟ್ ಆಗಿದೆ. KYC ಆದಮೇಲೆ ನಾವು ಎಕ್ಸ್ಚೇಂಜಲ್ಲಿ ಏನು ಸೇಲ್ ಮಾಡ್ಕೋಬೋದು, ಇದರಿಂದ ಅರ್ನಿಂಗ್ ಮಾಡ್ಕೋಬೋದು ದುಡ್ಡು. ಹಾಗಾಗಿ ಇವತ್ತು KYC ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಬನ್ನಿ. PX ನೆಟ್ವರ್ಕ್ ಈ ಥರ ಆ್ಯಪ್ ಓಪನ್ ಮಾಡ್ಕೊಂಡಾಗ ಇಲ್ಲಿ 3 ಗೆರೆ ಇದಾವಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ KYC ವೆರಿಫಿಕೇಷನ್ ಅಂತ ಇರುತ್ತೆ. KYC ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟಾರ್ಟ್ KYC ಅಂತ ಇದೆ ನೋಡಿ. ಫಸ್ಟ್ ಆಪ್ಷನ್ನೇ ಸ್ಟಾರ್ಟ್ KYC. ಇದನ್ನು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫಸ್ಟ್ ಮೊದಲು ಅಪ್ಡೇಟ್ ಮಾಡ್ಕೊಳ್ಳಿ ಎಲ್ಲರೂ PX ನೆಟ್ವರ್ಕನ್ನು ಪ್ಲೇಸ್ಟೋರ್ಗೆ ಹೋಗಿ ಅಪ್ಡೇಟ್ ಮಾಡ್ಕೊಂಡ ನಂತರ KYC ಓಪನ್ ಆಗುತ್ತೆ. ಹಾಗಾಗಿ ಇದು ಓಪನ್ ಮಾಡಿಕೊಂಡು ಈ ಥರ KYC ವೆರಿಫಿಕೇಷನ್ ಆಪ್ಷನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಇದು ಓಪನ್ ಆಗುತ್ತೆ. ಸ್ಟಾರ್ಟ್ KYC ಅಂತ ಕ್ಲಿಕ್ ಮಾಡಿರಿ. ನೋಡಿರಿ, ಯು ಮೈಂಡ್ 5 days ಕಂಟಿನ್ಯೂಲಿ ಸ್ಟಾರ್ಟ್ KYC ಸ್ಕೂಲ್ ಯುವರ್ ಅಕೌಂಟ್ ಅಂತ. ಅಂದರೆ ಖಂಡಿತ KYC ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಲ್ಲ, ಸ್ಟಾರ್ಟ್ KYC ಅಂತ ಕ್ಲಿಕ್ ಮಾಡಿದ ನಂತರ ಕಂಟಿನ್ಯೂಲಿ 1 ದಿವಸ ಕೂಡ ಎಲ್ಲೂ ಗ್ಯಾಪ್ ಬಿಡಬಾರ್ದು. ಕಂಟಿನ್ಯೂಲಿ 5 ದಿವಸ ಏನು ಇದೇನು ಮೈನಿಂಗ್ ಮಾಡ್ತಾನೆ ಇರಬೇಕು. 5 ದಿವಸ ಆದಮೇಲೆ ಸೆಕೆಂಡ್ ಸ್ಟೆಪ್ ಓಪನ್ ಆಗುತ್ತೆ. ಏನು ರೆಫರಲ್ ರಿಕ್ರೂಟ್ಮೆಂಟ್, ಅಂದರೆ 3 ಜನಕ್ಕೆ ನೀವು ಖಂಡಿತ ರೆಫರ್ ಮಾಡಬೇಕು. ಈ ಆಪ್ಷನ್ ಓಪನ್ ಆದಾಗ, ಈ ಆಪ್ಷನ್ ಓಪನ್ ಮಾಡಬೇಕಂದ್ರೆ ಮೊದಲ ಆಪ್ಷನ್ನು ನೀವು 5 ದಿನ ಕಂಟಿನ್ಯೂಲಿ ಮೈನಿಂಗ್ ಮಾಡಬೇಕು. ಮತ್ತು ಸೆಕೆಂಡ್ ಆಪ್ಷನ್ನು ರೆಫರಲ್ ರಿಕ್ರೂಟ್ಮೆಂಟ್ ಅಂತಿದೆ ನೋಡಿ. ಇದು 3 ಮೆಂಬರ್ಸ್ಗೆ ಅಟ್ಲೀಸ್ಟ್ 3 ಮೆಂಬರ್ಸನ್ನು ನೀವು ರೆಫರ್ ಮಾಡಬೇಕು. ಇದೊಂದು ಆಪ್ಷನು. ಅದಾದಮೇಲೆ ನೆಕ್ಸ್ಟು ಪ್ರೊಫೈಲ್ ವೆರಿಫಿಕೇಷನ್ ಇರುತ್ತೆ. ನೇಮು, ಕಂಟ್ರಿ, ಇಮೇಲ್ ID ಎಲ್ಲ OTP ಎಲ್ಲ ಕೇಳುತ್ತೆ, ಅಲ್ಲಿ ಕೊಡಬೇಕಾಗುತ್ತೆ. 3ನೇ ಆಪ್ಷನ್ನು. 4ನೇ ಆಪ್ಷನ್ನು ನಿಮ್ಮದು ಮೊಬೈಲ್ ನಂಬರ್ ವೆರಿಫಿಕೇಷನು ಕಂಪಲ್ಸರಿ ಕೊಡಬೇಕಾಗುತ್ತೆ. ಮೊಬೈಲ್ ನಂಬರ್ ವೆರಿಫಿಕೇಷನ್ ಕೊಡಿ. ನಂತರ ನಿಮ್ದು ಏನಾದರೂ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಈ ಥರ ಕೆಲವು ಇರ್ತಾವಲ್ಲ, ಅವನ್ನ ನೀವು ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಸೋಷಲ್ ಮೀಡಿಯಾ ವೆರಿಫಿಕೇಷನ್ ಇದು ಆಪ್ಷನ್ನು. ಅದಾದಮೇಲೆ ಕೊನೆಯ ಆಪ್ಷನ್ನು ಸೆಲ್ಫಿ ಆ್ಯಂಡ್ AI ಫೇಸ್ ವೆರಿಫಿಕೇಷನ್. ಅಂದರೆ ನಾವು ಇಂಟರ್ಲಿಂಕಲ್ಲಿ ಫೇಸ್ ವೆರಿಫಿಕೇಷನ್ ಮಾಡ್ಕೊಂಡ್ವಲ್ಲ, ಆ ರೀತಿ ವೆರಿಫಿಕೇಷನ್ ಇರುತ್ತೆ. ಈ ಎಲ್ಲ ಸ್ಟೆಪ್ ಆದಮೇಲೆ ನಿಮ್ಮ ಖಂಡಿತ ಇಷ್ಟರಲ್ಲೇ ಅದು ಏನು ಎಕ್ಸ್ಚೇಂಜಲ್ಲಿ ಲೀಸ್ಟ್ ಆಗುತ್ತೆ. ಪ್ರೈಸ್ ಕೂಡ ಜಾಸ್ತಿ ಹೈ ಇರುತ್ತಿದ್ದು. ಯಾಕಂದರೆ ನಿಮ್ಮ ಸೋಲೋ ಆಗಿ ಯಾರೆಲ್ಲ ಮೈನಿಂಗ್ ಮಾಡ್ಕೊತಾಯಿದ್ರೋ ಅಂಥವ್ರಿಗೆ 4 ದಿನಕ್ಕೆ ಒಂದು ಕಾಯಿನ್ ಬರುತ್ತೆ. ಇವರು ಅದಕ್ಕೆ ಆಪ್ಷನ್ ತಂದಿರೋದು. ಏನೇ ಆಪ್ಷನ್ನು, 2ನೇ ಆಪ್ಷನ್ನು. ಅಟ್ಲೀಸ್ಟ್ 3 ಜನಕ್ಕನ್ನು ನೀವು ರೆಫರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಆಪ್ಷನ್ ತಗೊಬಂದಿರಿ. ಇಷ್ಟೆಲ್ಲ ಆಪ್ಷನ್ನು ಫಸ್ಟು ಹೋಗಿ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ಅಪ್ಡೇಟ್ ಮಾಡಿಕೊಂಡು, ನಾನು ತೋರಿಸಿದ್ನಲ್ಲ KYC ನೋಡಿ, ಈ ಥರ ಇದೆಯಲ್ಲ ಇಂಟರ್ಫೇಸು, 3 ಗೆರೆ ಇದೆಯಲ್ಲ, ಇದ್ರ ಮೇಲೆ ಬನ್ನಿ. ಮತ್ತು KYC ವೆರಿಫಿಕೇಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸ್ಟಾರ್ಟ್ KYC ಅಂತ ಇರುತ್ತೆ. ಈ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ. ಕಂಟಿನ್ಯೂಲಿ ನೋಡಿ, 0x0/5 days ಕಂಟಿನ್ಯೂಲಿ 1 ದಿನ ಕೂಡ ಮಿಸ್ ಮಾಡಬಾರ್ದು. ಮೈನಿಂಗು ಕಡ್ಡಾಯವಾಗಿ ಮಾಡಬೇಕು. ಮಾಡಿಕೊಂಡ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇದನ್ನೆಲ್ಲರೂ ಉಪಯೋಗಿಸ್ಕೊಳ್ಳಿ. ಮತ್ತು ನಾನು ಹೊಸ ಕಂಟೆಂಟ್ಗಳೆಲ್ಲ ನೀಡ್ತಾ ಇರ್ತೀನಿ. ಹಾಗಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ ಕೊಡ್ತೀನಿ, ಅಲ್ಲಿ ಬಂದು ಜಾಯಿನ್ ಆಗಿ. ಮತ್ತು ನಾನು ರೆಫರಲ್ ಕೋಡ್ ಕೊಟ್ಟಿರ್ತೀನಿ. ನಾನು ರೆಫರಲ್ ಕೋಡ್ ಮುಖಾಂತರ ಇನ್ನು ಯಾರೆಲ್ಲ ಮೈನಿಂಗ್ ಸ್ಟಾರ್ಟ್ ಮಾಡಿಲ್ಲ ಅಂಥವ್ರು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನಾನು ರೆಫರಲ್ ಕೋಡು ಅಪ್ಲೈ ಮಾಡಿ ನೀವೇನು ಮೈನಿಂಗ್ ಸ್ಟಾರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಕೌಂಟು, ನಾನು ಅದನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ಬಂದು ಕ್ಲಿಕ್ ಮಾಡಿಕೊಂಡು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಅಲ್ಲಿ ಹೋಗಿ ಡೌನ್ಲೋಡ್ ಇದು ನೋಡಿಕೊಂಡು, ವಿಡಿಯೋ ನೋಡಿಕೊಂಡು ಎಲ್ಲರೂ ಮೈನಿಂಗ್ ಸ್ಟಾರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.